ಮೊದಲು ಬಾಲನಟ, ನಂತರ ನಾಯಕ ನಟ, ಈಗ ಪೋಷಕ ನಟ ನಿಮ್ಮೆಲ್ಲರ ದೊಂಬರಕೃಷ್ಣ ಸುರೇಶ್ನ ನಮಸ್ಕಾರಗಳು. ಮೊದಲಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಒಂದು ಒಳ್ಳೆ ವಿಷಯಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಸೇರಿದ್ದೀವಲ್ಲ. ನಮ್ಮ ಋಣ ಸಿನಿಮಾ ನೋಡ್ತಾ ಇದ್ದೀರಾ, ಪೋಸ್ಟರ್ಸ್ಗಳೆಲ್ಲ. ಸೊ ಇವತ್ತು ಋಣ ಸಿನಿಮಾದ ಪೋಸ್ಟರ್ಸ್ ಬಿಡುಗಡೆ ಆಗಿದೆ. ಸೊ ಅದ್ದೂರಿಯಾಗಿ ನಮ್ಮ ಬೆಂಗಳೂರಿನ ಉಳ್ಳಾಳ್ ಗ್ರಾಮದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ನಡೀತು. ಸೊ ಅಂಗವಾಗಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ. ಈ ಸಿನಿಮಾದಲ್ಲಿ ನಾನು ಒಬ್ಬ ಮುಖ್ಯ ಪಾತ್ರದಲ್ಲಿ ಒಬ್ಬ ಹೀರೋ ತಂದೆ ಕ್ಯಾರೆಕ್ಟರ್ನ ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಈ ಸಿನಿಮಾ. ಇನ್ನು ಪೋಸ್ಟ್ ಪ್ರೊಡಕ್ಷನ್ಸ್ ವರ್ಕ್ ಎಲ್ಲ ಇದೆ. ಸೊ ಅದಾದಮೇಲೆ ಸಿನಿಮಾ ರಿಲೀಸ್ ಆಗುತ್ತೆ. ತಾವುಗಳೆಲ್ಲ ನಮ್ಮ ಕನ್ನಡ ಅಭಿಮಾನಿಗಳು, ಕನ್ನಡ ರಸಿಕರು, ಕನ್ನಡ ಬೆಂಬಲಿಗರು ತಾವುಗಳೆಲ್ಲ ಈ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡ್ಬಿಟ್ಟು ಆರೈಸ್ಬಿಟ್ಟು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್, ಇದು ತುಂಬ ಒಳ್ಳೆ ಸಿನಿಮಾ ಸರ್. ಕತೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮ ಈ ಚಿತ್ರದ ಕ್ಯಾಪ್ಟನ್ ಸೋಲಮನ್ ಸರ್ ಅವರು ತುಂಬ ಅನುಭವ ಇರುವಂಥವ್ರು, ತುಂಬ ವಯಸ್ಸಾಗಿದೆ ಅವರಿಗೆ. ಅವರು ತುಂಬ ಒಳ್ಳೆ ಚಿತ್ರ ಕಥೆನ ಬರೆದಿದ್ದಾನೆ. ಒಳ್ಳೆ ಮಟ್ಟದಲ್ಲಿ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನಾನೊಬ್ಬ ದಲಿತ, ಈ ಚಪ್ಪಲಿ ಒಲಿಯೋನು ಮತ್ತು ಕುಲ್ಮೆ ಕೆಲಸ ಮಾಡೋನು, ತುಂಬ ಕಷ್ಟಪಟ್ಟು ಶ್ರಮಜೀವಿ. ಅವನು ಕಷ್ಟಪಟ್ಟಿರೋದ್ರನ್ನ ತನ್ನ ಮಗ ಕಷ್ಟಪಡಬಾರ್ದು ಅಂತ ತುಂಬ ಶ್ರಮವಾಗಿ ಅವನು ಕೂಲಿ ಕೆಲಸ ಎಲ್ಲ ಮಾಡಿದ್ದಾನೆ. ಮಗನ್ನ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಅವನ್ನ ಚೆನ್ನಾಗಿ ಓದಿಸಿದ್ದಾನೆ. ಅವನ ಭವಿಷ್ಯ ಚೆನ್ನಾಗಿ ಆಗಲಿ ಅನ್ನೋದನ್ನ ಉದ್ದೇಶದಲ್ಲಿ ಅವನ್ನ ಬೆಳೆಸ್ತಾನೆ. ಸೊ ಸಿನಿಮಾದಲ್ಲಿ ಒಂದು ತಿರುವು ಬರುತ್ತೆ. ಸೊ ಅವನೇನು ಮಾಡ್ತಾನೆ, ಒಂದು ಬ್ರಾಹ್ಮಣ ಹುಡುಗಿನ ಲವ್ ಮಾಡಿಬಿಡ್ತಾನೆ. ಸೊ ಆಗ ಈ ತಂದೆಗೆ ತುಂಬ ದುಃಖ ಆಗುತ್ತೆ, ಮತ್ತು ಆ ಊರಿನ ಜನಗಳೆಲ್ಲ ತುಂಬ ಬಹಿಷ್ಕಾರ ಆಗ್ತಾರೆ ಇವನಿಗೆ. ಸೊ ಆಗ ಅವನ ಮಗನಿಗೆ ಬುದ್ಧಿವಾದ ಹೇಳಿ ಅವನಿಗೆ ಹೊಡೆದು ಎಲ್ಲ ಮಾಡಿದಾಗ ತಂದೆ ತುಂಬ ಫೀಲ್ ಆಗ್ತಾನೆ. ಏನಪ್ಪ, ನನ್ನ ಮಗನ್ನ ನಾನು ರಾಜನ್ ಥರ ಬೆಳೆಸ್ದೆ, ಅವನು ಒಳ್ಳೆ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ನಾನು ಕನ್ಸ್ಕೊಂಡೆ, ಈ ರೀತಿ ಮಾಡಿಬಿಟ್ನಲ್ಲ ಅವನು ಅಂದ್ಬಿಟ್ಟು ರಿಯಲೈಸ್ ಆಗಿ ಮತ್ತೆ ಮಗನ್ನ ಸಮಾಧಾನ ಮಾಡಿ ಅವನಿಗೆ ಒಳ್ಳೆ ಮಾತುಗಳನ್ನ ಹೇಳ್ತಾನೆ. ಸೊ ಹೀಗಾಗಿ ಸಿನಿಮಾದಲ್ಲಿ ಇರ್ತಕ್ಕಂಥ ಪಾತ್ರಗಳೆಲ್ಲ ಒಂದು ತೀರ್ಮಾನಕ್ಕೆ ಬಂದು ಈ ರೀತಿ ನಾವು ಸಮಾಜದಲ್ಲಿ ಮೇಲು ಕೀಳು ಮಾಡಬಾರ್ದು, ಎಲ್ಲರೂ ಒಂದೇನೆ. ಸೊ ಈಗ ಅವರು ಮಾನವರಾಗಿ ಹುಟ್ಟಿದ್ದಾರೆ. ಸೊ ಒಂದು ಲವ್ ಮಾಡಿದ್ದಾರೆ, ಮದುವೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಪ್ರತಿಯೊಬ್ಬರು ತೀರ್ಮಾನ ಮಾಡಿ ಆ ಒಂದು ಮದುವೆನ ನೆರವೇರಿಸ್ತಾರೆ. ಈ ಚಿತ್ರದಲ್ಲಿ ತುಂಬ ಒಳ್ಳೆ ಅಭಿನಯ ಇದೆ, ಒಂದು ಒಳ್ಳೆ ಪಾತ್ರ ಇರೋದ್ರಿಂದ ನನಗೆ ಕೆಲವು ಸೆಂಟಿಮೆಂಟ್ ಸೀನ್ಸ್ ಎಲ್ಲ ಇದೆ. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ನಿರ್ದೇಶಕರಾಗಿರ್ಬೋದು, ನನ್ನ ಸಹ ಕಲಾವಿದರಾಗಿರ್ಬೋದು, ಎಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟು ಈ ಚಿತ್ರದಲ್ಲಿ ಒಂದು ಒಳ್ಳೆ ಉತ್ತಮವಾದ ಅಭಿನಯ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಕಲ್ಪನಾ ಕ್ರಿಯೇಷನ್ಸ್ ಅಲ್ಲಿ ಮೂಡ್ ಬರ್ತಾ ಈ ಸಿನಿಮಾನೇ ನಮ್ಮ ಸೋಲಮನ್ ಸರ್ ಅವರು ನಿರ್ದೇಶನ ಮಾಡಿ, ಇದರಲ್ಲಿ ನಮ್ಮ ಲಕ್ಷ್ಮಣ್ ಆಗಿರ್ಬೋದು ಅಥವಾ ಸುನೀಲ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ತುಂಬ ಶ್ರಮಪಟ್ಟು ಈ ಚಿತ್ರದಲ್ಲಿ ಕೆಲಸ ಮಾಡಿ ಈ ಚಿತ್ರನ ಒಂದು ಒಳ್ಳೆ ರೀತಿಯಲ್ಲಿ ಮೂಡ್ ಬಂದಿದೆ. ಎಲ್ಲರೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಹೃದಯ ಕನ್ನಡಿಗರಿಗೆ ಅನಂತ ನಮನಗಳು. ಋಣ ಪ್ರತಿಯೊಬ್ಬ ಸಮಾಜದ ವ್ಯಕ್ತಿಯ ಮೇಲೆ ಭೂಮಿ ಋಣ, ಅನ್ನದ ಋಣ, ತಾಯಿ ಋಣ, ಹೀಗೆ ಹಲವಾರು ಋಣಗಳು ನಮ್ಮ ಮೇಲಿವೆ. ನಾವು ಪುನಃ ಸಮಾಜಕ್ಕೆ ಏನನ್ನಾದರೂ ಕೊಡಬೇಕು. ಆ ಋಣಕ್ಕೆ ಅವಾಗಲೇ ಸಾರ್ಥಕತೆನ ಕಂಡುಕೊಳ್ಳಕ್ಕೆ ಸಾಧ್ಯ. ಅಂತಹ ಒಂದು ಸಂದೇಶವನ್ನ ಸಾರುವಂತಹ ಚಿತ್ರ ಋಣ. ಈ ಪೋಸ್ಟರ್ ಬಿಡುಗಡೆ ಇಂದು ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ನಾನು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದೆ. ನನಗೆ ಆಹ್ವಾನಿಸಿದ್ರು. ಸೊ ಅದಕ್ಕಾಗಿ ನಾನು ಅನಂತ ಧನ್ಯವಾದಗಳನ್ನ ಕೂಡ ಸಲ್ಲಿಸ್ತಾ, ಋಣ ಚಿತ್ರ ಯಶಸ್ವಿಯಾಗಿ ರಾಜ್ಯ, ದೇಶ, ವಿದೇಶಗಳಲ್ಲಿ ಯಶಸ್ವಿ ಬಿಡುಗಡೆ ಕಾಣಲಿ, ನಮ್ಮ ಒಂದು ಸಮಾಜದ ಸಂದೇಶ ಎಲ್ಲ ಕಡೆ ಪಸರಿಸಲಿ ಎನ್ನುವ ಆಶಯ ನನ್ನದು. ಋಣ ಚಿತ್ರವನ್ನ ಜಯಂತಿ ಸಮಿತಿ ಟ್ರಸ್ಟ್, ಜಯಂತಿ ಶ್ರೀನಿಧಿ ಕ್ರಿಯೇಷನ್ಸ್ ರವರಿಂದ ಲಾಂಛನ ಆಗಿದೆ. ಈ ಒಂದು ಚಿತ್ರೀಕರಣದಲ್ಲಿ ಮುಖ್ಯ ಭೂಮಿಕೆ ಅಥವಾ ಮುಖ್ಯ ಕೇಂದ್ರ ಬಿಂದು ಅಂದ್ರೆ ಅದು ಸೋಲಮನ್ ಸರ್ ಅವರು ಬಹಳ ಹೆಸರಾಂತ ಜನಪ್ರಿಯ ನಿರ್ದೇಶಕರೊಂದಿಗೆ ಸಹ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರೋ ಅನುಭವ ಹೊಂದಿರುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರು ಯಾವುದೇ ಕೆಲಸ ಆದರೂ ಕೆಲಸ ಮಾಡೋದಷ್ಟೇ ನನ್ನ ಕರ್ತವ್ಯ, ಪ್ರತಿಫಲದ ಅಪೇಕ್ಷೆ ಇಲ್ಲ. ಒಂದು GSS ಅವರ ಸಾಲು ಇದೆ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ಎನಗೆ ಅಂತೇಳಿ. ಅಂತಹ ಸಾಲು ಸೋಲಮನ್ ಸರ್ ಅಂತವರಿಗೆ ಸೂಕ್ತ. ಆ ಸಾಲಿನ ಮೂಲಕ ಅವರ ಚಿತ್ರೀಕರಣ ಯಶಸ್ವಿಯಾಗಿ
ಪೂರ್ಣಗೊಂಡಿದೆ. ಯಶಸ್ವಿ ಬಿಡುಗಡೆ ಕಾಣ್ಲಿ ಎನ್ನುವಂತಹ ಶುಭಾಶಯಗಳು ನನ್ನದು. ಧನ್ಯವಾದಗಳು. ಮೊದಲಿಗೆ 75 ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನನ್ನ ಹೆಸರು ಜಯಪ್ರಕಾಶ್ ಅಂದ್ಬಿಟ್ಟು ಋಣ ಚಿತ್ರದ ನೃತ್ಯ ನಿರ್ದೇಶನಾಗಿ ಕೆಲಸ ಮಾಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ನಮ್ಮ ನಿರ್ದೇಶಕರಾದ ಸೋಲಮನ್ ಸರ್ಗೆ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ, ಹಾಗೂ ನಿರ್ಮಾಪಕರಿರ್ಬೋದು, ಮತ್ತೆ ನನ್ನ ಪರಿಚಯ ಮಾಡಿಕೊಟ್ಟಂತ ನನ್ನ ಬಸವ ಹಾಗೂ ಮೇಕಪ್ ಮ್ಯಾನ್ ಶಿವ ಅವ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ. ಈ ತಂಡದಲ್ಲಿ ನಾನೊಂದು ಸದಸ್ಯನಾಗಿ ಕಾರ್ಯನಿರ್ವಹಣೆ ಮಾಡಿದ್ದೀನಿ. ಒಂದು ಅದ್ಭುತ 4 ಸಾಂಗ್ ಕೊಟ್ಟಿದ್ರು ನನಗೆ. ಅದರಲ್ಲಿ ಒಳ್ಳೆ ಲೊಕೇಶನ್ ಇರ್ಬೋದು, ಒಂದು ಒಳ್ಳೆ ಲೊಕೇಶನ್, ಒಂದು ಡ್ಯೂಯೆಟ್ ಸಾಂಗ್, ಒಂದು ಫ್ಯಾಮಿಲಿ ಸಾಂಗ್ ಮಾಡಿದ್ದೀರಿ. ಅದು ಅದ್ಭುತವಾಗಿ ಬಂದಿದೆ. ಎಲ್ಲರೂ ದಯವಿಟ್ಟು ನಾನು ಹೇಳೋದೇನೆಂದರೆ, ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡ್ಬೇಕಂತ ನನ್ನೊಂದು ಕಡೆಗಳ ಪ್ರಾರ್ಥನೆ. ಯಾಕಂದರೆ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಕಷ್ಟಪಟ್ಟು ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು, ಮತ್ತು ಇದರಲ್ಲಿ ಇದ್ದಿದ್ದ ಎಲ್ಲ ಕಲಾವಿದರು ಪ್ರತಿಯೊಂದು ಆ ಸಾಂಗು ಒಂದೊಂದು ನಿಮಿಷದಲ್ಲೂ ತುಂಬ ಕಷ್ಟಪಟ್ಟು, ಬಿಸಿಲಿರ್ಬೋದು, ಆ ನೀರಲ್ಲಿರ್ಬೋದು, ಅಷ್ಟು ಕಷ್ಟಪಟ್ಟು ಮಾಡಿರೋಂಥ ಒಂದು ಸಾಂಗ್ ಇದು. ಹಂಗೆ ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಒಂದು ಹಾರೈಸಿ ನಮ್ಮ ಋಣ ಚಿತ್ರವನ್ನು ಯಶಸ್ವಿ ಮಾಡ್ಬೇಕು ಕೇಳ್ಕೊಳ್ತೀನಿ. ಇದರಲ್ಲಿ 4 ಸಾಂಗ್ ಕೊಟ್ಟಿದ್ದಾರೆ ಸರ್. ಒಂದು ಬಂದು ಪ್ಯಾಥೋ ಸಾಂಗ್ ಇದೆ, ಅದು ಒಂದು ಇಂಡೋರ್ ಅಲ್ಲಿ ಮಾಡಿದ್ದೀರಿ. ಅದು ಎಲ್ಲ ಫ್ಯಾಮಿಲಿನೇ ಇರೋದು. ಒಂದು ಮಗುನ್ ಬಗ್ಗೆ ಇರೋಂಥ ಒಂದು ಸಾಂಗ್, ಅದು ತುಂಬಾ ಅದ್ಭುತವಾಗಿ ಬಂದಿದೆ. ಅದು ನೋಡಿದಾಗಲೇ ಗೊತ್ತಾಗ್ತದೆ. ಒಂದು ಎಡಿಟಿಂಗ್ ನಡೆದಿದೆ, ಅದು ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಅದಾದ್ಮೇಲೆ ನಮ್ಮ ನಿರ್ದೇಶಕ ಆಗಿರ್ಬೋದು, ಒಂದು ಯೂಟ್ಯೂಬ್ ಚಾನೆಲ್ ನಾವು ಓಪನ್ ಮಾಡಿದಾಗ ನೋಡಿದಾಗ ಪ್ರತಿಯೊಬ್ಬ ಒಂದು ಆಡಿಯನ್ಸ್ಗೂ ಇಷ್ಟ ಆಗಂತ ಸಾಂಗ್ ಒಂದು. ಇನ್ನೊಂದು ಫ್ಯಾಮಿಲಿ ಔಟ್ಡೋರ್ ಮಾಡಿದ್ದೀರಿ, ಒಂದು ಟ್ರಿಪ್ ಸಾಂಗ್ ತರ. ಅದನ್ನು ಒಳ್ಳೊಳ್ಳೆ ಲೊಕೇಶನ್, 4 ಲೊಕೇಶನ್ ಮಾಡಿದ್ದೀರಿ. ಸಿಮ್ಸಾ ಇರ್ಬೋದು, ಮತ್ತೆ ಗಗನಚುಕ್ಕಿ ಭರಚುಕ್ಕಿ ಇರ್ಬೋದು, ಈ ತರ ಜಾಗದಲ್ಲಿ ಮಾಡಿ ಅಂತ ವಾಟರ್ ಬ್ಯಾಕ್ ಡ್ರಾಪ್ ಇರೋದು ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಒಳ್ಳೆ ಸಪೋರ್ಟ್ ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಚಿತ್ರ ಜಯಲಕ್ಷ್ಮಿ ಮೇಡಮ್ ಅಂದ್ಬಿಟ್ಟು ಸಿಂಗರ್. ಬಟ್ ಗ್ರೂಪ್ಗೆ ಆಡೋದು ಇನ್ನ ಅದು ನಾವು ಅಷ್ಟೊಂದು ಡೀಪ್ ಹೋಗಿಲ್ಲ. ಬಟ್ ಅಂದ್ರೆ ಸಾಂಗ್ ಯಾವ ತರ ಇದೆ, ಮ್ಯೂಸಿಕ್ ಮೇಲೆ ನಾವು ಡಿಪೆಂಡ್ ಆಗಿ ಮಾಡಿದ್. ಬಟ್ ಅಂದ್ರೆ ಚೆನ್ನಾಗಿ ಆಡಿದ್ದಾರೆ ಮೇಡಮ್ನು. 2 ಸಾಂಗು ಚೆನ್ನಾಗಿ ಬಂದಿದೆ, ಅದು ಚೆನ್ನಾಗಿ ಆಡಿದ್ದಾರೆ ಸಿಂಗರ್ಸ್ ಸರ್. ಅದು ನಮ್ಮ DOPಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಪ್ರತಿಯೊಂದು ಕ್ಷಣದಲ್ಲೂ ನನ್ನ ಜೊತೆ ಸಪೋರ್ಟ್ ಆಗಿ ನಿಂತ್ಕೊಂಡು ಈ ತರ ಮಾಡೋಣ ಅಂತ, ಇಲ್ಲ ಸರ್ ಇನ್ನ ಬೇರೆ ತರ ಮಾಡೋಣ ಅಂತ ಅವ್ರು ನಂಗೆ ಸಪೋರ್ಟ್ ಕೊಟ್ಟು ಮಾಡಿದಂತ ಸುನೀಲ್ ಸರ್, ದಯವಿ ಅವ್ರಿಗೂ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ಶಾರದಾ ಅಂತ. ಋಣ ಸಿನಿಮಾದಲ್ಲಿ ನಾನು ತಾಯಿ ಪಾತ್ರ ಮಾಡಿದ್ದೀನಿ. ಸಾಲಮನ್ ಸಾರು ತುಂಬ ಚೆನ್ನಾಗಿ ಕತೆ ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ನನಗಂತೂ ಪಾತ್ರ ತುಂಬ ಇಷ್ಟ ಆಯಿತು, ತುಂಬ ಅದ್ಭುತವಾಗಿ ಬಂದಿದೆ. ಋಣ ಸಿನಿಮಾನ ಎಲ್ಲರೂ ಥಿಯೇಟ್ರ್ ಬಂದು ನೋಡಿ. ಡೈರೆಕ್ಷನ್ನು ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅದು ಈ ಕತೆ ಬಂದು ಒಂದು ಫ್ಯಾಮಿಲಿಲಿ ಹೇಗೆ ನಡೆಯುತ್ತೆ, ಮಕ್ಕಳೇ ಇದ್ದಾರೆ ಆ ಥರ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಸಾಲಮನ್ ಸಾರು. ಅದ್ಭುತವಾದ ಕತೆ ಬರೆದಿದ್ದಾರೆ ಅಷ್ಟೇ. ನಮಸ್ತೆ, ನಾನು ಲಕ್ಷ್ಮಣ್ ದಾಸ್ ಅಂತ. ಕನ್ನಡ ಚಲನಚಿತ್ರಕ್ಕೆ ಈ ಸಿನಿಮಾ ಇಂಡಸ್ಟ್ರಿಗೆ ನಾನು ಹೊಸ ಪರಿಚಯ. ಆ್ಯಕ್ಚುಲಿ ಈ ಋಣ ಅನ್ನೋ ಸಿನಿಮಾ ಇವತ್ತು ಪೋಸ್ಟರ್ ಲಾಂಚ್, ಮೊದಲ ಪೋಸ್ಟರ್ನ ನಿಮ್ಮ ಮುಂದೆ ತಂದು ಇಡ್ತಿದ್ದೀವಿ. ಈ ಸಿನಿಮಾ ಕತೆ ನಾನು ಏನು ಹೇಳ್ಕೊಟ್ಟು ಬಿಟ್ಕೊಡಲ್ಲ. ಆ್ಯಕ್ಚುಲಿ ಇವತ್ತು ಪೋಸ್ಟರ್ ಲಾಂಚ್ಗೆ ನಾವು ಏನು ಹೇಳೋಕ್ಕಾಗಲ್ಲ. ಸೊ ಇದನ್ನ ಹೊರತುಪಡಿಸಿ ನಾನು ಇವತ್ತು ಫಸ್ಟ್ ಟೈಮ್ ನಿಮ್ಮ ಮುಂದೆ ನಾನು ನಿಂತ್ಕೊಳ್ತಾ ಇದ್ದೀನಿ. ಕತೆ ಬಂದು ಬಹಳ ಅದ್ಭುತವಾಗಿದೆ. ಒಂದು ಮಕ್ಕಳಿಂದ 15 ವರ್ಷದ ಮಕ್ಕಳಿಂದ 60 ವರ್ಷದ ತಂದೆ ಸ್ಥಾನದಲ್ಲಿರೋರ್ವರೆಗೂ ಈ ಸಿನಿಮಾನ ನೋಡ್ಬೋದು. ಋಣ ಅನ್ನೋದನ್ನ ನೋಡಿರ್ತೀರಿ. ಋಣ ಅನ್ನೋದು ಆಕ್ಚುಲಿ ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಅಂದ್ರೆ ನಿಮ್ಮ ಋಣ ಏನೋ ಇರುತ್ತೆ. ಸೊ ಅನ್ನೋ ಒಂದು ಕಾರಣನೂ ಇರ್ತದೆ. ಸೊ ಹಂಗಾಗಿ ಇದಕ್ಕೆ ಋಣ ಅಂತ ನಮ್ಮ ಡೈರೆಕ್ಟರ್ ಸರ್ ಇದಕ್ಕೆ ಸಿನಿಮಾ ಹೆಸರಿಟ್ಕೊಂಡಿದ್ದಾರೆ. ಶ್ರೀನಿಧಿ ಕಂಬೈನ್ಸ್ ಅಲ್ಲಿ ಋಣ ಅನ್ನೋ ಸಿನಿಮಾ ಬರ್ತಾ ಇದೆ. ಆಮೇಲೆ ಡೈರೆಕ್ಟರ್ ಬಂದ್ರೆ ಸಾಲೋಮನ್ ಸರ್. ಅವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಬಹಳ ಗಣ್ಯರು, ಮತ್ತೆ ಅವರು ಬಹಳ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇರೋರು. ಈ ಹೆಸರು ಬಹಳಷ್ಟು ಜನಕ್ಕೆ ಗೊತ್ತಿದೆ ಇಂಡಸ್ಟ್ರಿಯಲ್ಲಿ. ಸೊ ಅವರು ಈ ಸಿನಿಮಾದಲ್ಲಿ ನನಗೊಂದು ಪಾತ್ರ, ಇದರಲ್ಲಿ ಒಂದು ಡಾಕ್ಟರ್ ಕ್ಯಾರೆಕ್ಟರ್ನ ನಾನು ಮಾಡ್ತಾ ಇದ್ದೀನಿ. ಸೊ ಅದು ಬಹಳ ಮುಖ್ಯವಾದ ಪಾತ್ರ ಆಕ್ಚುಲಿ. ಈ ಋಣ ಸಿನಿಮಾನ ನಾನು ಪ್ರತಿಯೊಬ್ಬ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಎಷ್ಟು ಜನ ಇದ್ದೀರಾ, ನಾನು ಈ ಕನ್ನಡ ಶಾಲು ಹಾಕೊಂಡಿದ್ದೀನಿ. ಸೊ ನಾನು ಕನ್ನಡನೇ ಮಾತಾಡಬೇಕು ಅನ್ಕೊಳ್ತೀನಿ. ಸೊ ಈ ಋಣ ಅನ್ನೋ ಸಿನಿಮಾ ಕೂಡ ಪ್ರತಿಯೊಬ್ಬ ಕನ್ನಡಿಗನು ಬಂದು ಚಿತ್ರಮಂದಿರಗಳಲ್ಲಿ ನೋಡ್ಬೇಕು ಮುಂದಿನ ದಿನ. ಯಾಕೆ ಅಂದ್ರೆ ಈ ಸಿನಿಮಾದಲ್ಲಿ ಬಹಳಷ್ಟು ವಿಷಯಗಳಿದಾವೆ, ಬಹಳಷ್ಟು ವಿಷಯ ಇದೆ. ನಾನು ಹೇಳೋದಕ್ಕಿಂತ ನೀವು ಬಂದು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆದಾಗ ನೋಡಿದಾಗ
ಪ್ರತಿಯೊಬ್ರು ಏನಪ್ಪಾ ಇದು ಎಂತೆಂತ ಸಿನಿಮಾ ಬರ್ತಾ ಇದೆ ಇವಾಗ, ಬಹಳ ದೊಡ್ಡ ದೊಡ್ಡ ಸಿನಿಮಾ, ದೊಡ್ಡ ದೊಡ್ಡ ಪ್ರೊಡಕ್ಷನ್, 100 ಕೋಟಿ 500 ಕೋಟಿ 1000 ಕೋಟಿ ಹಾಕ್ತಿರುವಂತ ಸಿನಿಮಾಗಳು ಬರ್ತಾ ಇದಾವೆ. ಸೊ ಆದ್ರೂ ನಮ್ಮ ಸೊಲೊಮನ್ ಸರ್ ಈ ಸಿನಿಮಾನ ಬಹಳ ಕಷ್ಟಪಟ್ಟು ಇವತ್ತು ಈ ಕಥೆನ ಪ್ರತಿಯೊಂದಕ್ಕೂ ಒಂದೊಂದು ಜನರೇಷನ್ಗೆ ಏನ್ ಮೆಸೇಜ್ ಕೊಡ್ಬೋದು, ಒಬ್ಬ ಸ್ಕೂಲ್ ಹುಡುಗನ್ಗಾಗ್ಲಿ, ಒಬ್ಬ ಡಾಕ್ಟರ್ ಈಗಿನ ಜನರೇಷನ್ಗೆ ಏನ್ ಕೊಡ್ಬೋದು, ಆಮೇಲೆ ಒಬ್ಬ ಸ್ಕೂಲ್ ಟೀಚರ್ ಮಾಸ್ಟರ್ ಅವರು ಈ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ಬೋದು, ಆಮೇಲೆ ಒಬ್ಬ ತಂದೆ ತಾಯಿ ಈ ಸಮಾಜಕ್ಕೆ ಏನ್ ಸಂದೇಶ, ಮಕ್ಕಳಿಗೆ ಏನ್ ಯಾವ ರೀತಿ ಬೆಳೆಸ್ಬೇಕು, ಮತ್ತೆ ಯಾವ ರೀತಿ ಈ ಸಮಾಜಕ್ಕೆ ಅವರು ಕೊಡುಗೆನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕತೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ತುಂಬಾ ಮೆಸೇಜ್ ಓರಿಯೆಂಟ್ ಇರುವಂತ ಕಾನ್ಸೆಪ್ಟ್. ದಯವಿಟ್ಟು ಎಲ್ರು ಈ ಸಿನಿಮಾ ಇವತ್ತು ಫಸ್ಟ್ ಟೈಮ್ ಪೋಸ್ಟರ್ ನಿಮ್ ಮುಂದೆ ಬಿಡ್ತಾ ಇದೀವಿ. ದಯವಿಟ್ಟು ಎಲ್ರು ಇದಕ್ಕೆ ಸಪೋರ್ಟ್ ಇರಬೇಕು. ನಮ್ಮ ಈ ಋಣ ಚಿತ್ರತಂಡ ಪ್ರತಿಯೊಬ್ಬರಿಗೂ ನಿಮ್ಮ ಆಶೀರ್ವಾದ ಮತ್ತೆ ಬೆಂಬಲ ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಲಕ್ಷ್ಮಣ್ ದಾಸ್ ಅಂತ. ನಾನು ಆಕ್ಚುಲಿ ಕನ್ನಡ ಇಂಡಸ್ಟ್ರಿಗೆ ಹೊಸಬ. ಆಮೇಲೆ ನನ್ನ ಸಣ್ಣ ಪುಟ್ಟ ಸೀರಿಯಲ್ಗಳು ಪಾತ್ರಗಳು ಸಣ್ಣ ಪುಟ್ಟ ಮಾಡ್ಕೊಂಡ್ ಬಂದಿದ್ದೀನಿ ಇಲ್ಲಿವರೆಗೂ. ಮತ್ತೆ ಸಿನಿಮಾ ಅಂತ ಬಂದ್ರೆ 1-2 ಸಿನಿಮಾ ಈಗ ಬಿಡುಗಡೆಗೆ ರೆಡಿ ಇದೆ. ಇದೇ 7ನೇ ತಾರೀಕು ಅಂದ್ರೆ 2 ದಿನ ಆಗಿದೆ. ಜೈ ಗದಾ ಕೇಸರಿ ಅನ್ನೋ ಸಿನಿಮಾ ಆಲ್ರೆಡಿ ಬೆಂಗಳೂರಿನ ಎಲ್ಲಾ ಕಡೆ ಹೋಗ್ತಾ ಇದೆ. ಮತ್ತೆ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಒಂದು 30 ಥಿಯೇಟರ್ಗಳಲ್ಲಿ ಹೋಗ್ತಾ ಇದೆ. ನಾನು ಅದರಲ್ಲಿ ಮುಖ್ಯ ಖಳನಾಯಕನಾಗಿ ಪಾತ್ರ ಮಾಡಿದ್ದೀನಿ. ಒಬ್ಬ ನಿರ್ದೇಶಕರು ಬಹಳ ಕಷ್ಟಪಟ್ಟು ಒಂದು ಕಥೆನ ಮಾಡ್ಕೊಳ್ತಾರೆ. ಸೊ ಅದರಲ್ಲಿ ಒಂದೊಂದು ಪಾತ್ರನ ವರ್ಣನೆ ಮಾಡ್ಬೇಕು ಅಂದ್ರೂ ಕೂಡ ಬಹಳ ಕಷ್ಟ ಇರ್ತದೆ. ಅವ್ರನ್ನ ಅದೇ ರೀತಿ ತೋರಿಸ್ಬೇಕು, ಅವರು ಅದೇ ರೀತಿ ಕ್ಯಾಮ್ರಾ ಮುಂದೆ ನಿಲ್ಬೇಕು ಅನ್ನೋದಕ್ಕೆ ಡೈರೆಕ್ಟರ್ ಕಾರಣ ಆಗ್ತಾರೆ. ಅದಕ್ಕೆ ನಿರ್ಮಾಪಕರಿಗೂ ಅಷ್ಟೇ ಬಹಳ ಕಷ್ಟಪಟ್ಟು ಮಾಡಿರ್ತಾರೆ. ಮತ್ತೆ ಆ ಸಿನಿಮಾ ಮುಂದೆ ನಾನು ಸಮಾಜಕ್ಕೆ ಕೊಡ್ತಿದ್ದೀನಿ ಕೊಡುಗೆ ಅಂದಾಗ, ಸೊ ಅದು ಪ್ರತಿಯೊಬ್ರು ಜನರೇಷನ್ ಈಗ ಕತೆ ಏನಿದೆ ಅನ್ನೋದು ಪ್ರತಿಯೊಬ್ರು ನೋಡ್ಬೇಕು ಅನ್ನೋದನ್ನ ನಾನು ಕೇಳ್ಕೊಳ್ತೀನಿ. ಇಷ್ಟ ಆಗಿದೆ ನನ್ನ ಮಾತು. ಸರ್, ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ. ಈ ಋಣ ಚಿತ್ರದಲ್ಲಿ ನಾನು ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಾ ಇದ್ದೀನಿ. ಮೊದಲಿಗೆ ನನಗೆ ಅವಕಾಶ ಮಾಡಿಕೊಟ್ಟ ನಮ್ಮ ನಿರ್ದೇಶಕರಿಗೆ ನನ್ನ ತುಂಬಾ ಧನ್ಯವಾದ ಹೇಳ್ತೀನಿ. ಇದು ನನ್ನ ಮೊದಲನೇ ಫಿಲಮು. ಮತ್ತೆ ಈ ಚಿತ್ರ ಋಣ ಪಿಕ್ಚರ್ ಅಲ್ಲಿ ಇದು ಕಥೆನೇ ಇದರ ಬೆನ್ನೆಲುಬು. ಈ ಕಥೆನೂ ತುಂಬಾ ಚೆನ್ನಾಗಿದೆ. ಈ ಸಮಾಜದಲ್ಲಿ ಆಗ್ತಕ್ಕಂಥ ಬಹುಮುಖ್ಯವಾಗಿ ಫ್ಯಾಮಿಲಿಲಿ, ಒಂದು ಕುಟುಂಬದಲ್ಲಿ ಅಪ್ಪ ಮಕ್ಕಳ ಸಂಬಂಧ ಹೆಂಗಿರ್ಬೇಕು, ಮತ್ತೆ ನಾವ್ ಏನೇ ಮಾಡಿದ್ರು ತಂದೆ ತಾಯಿ ಋಣ ತೀರ್ಸೋಕ್ಕಾಗಲ್ಲ ಅಂತ. ಮತ್ತೆ ಇದರಲ್ಲಿ ಸಮಾಜ ಎಷ್ಟು ಬೆಳೆದಿದ್ರು ಕೂಡ ಇನ್ನೂ ಕೂಡ ಈ ಜಾತಿ ವ್ಯವಸ್ಥೆ ಇನ್ನೂ ಕೂಡ ಜೀವಂತವಾಗಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ. ಸಾಂಗ್ಗಳು ತುಂಬಾ ಚೆನ್ನಾಗಿದೆ, ಸೀನರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ. ಇದನ್ನ ಗೆಲ್ಸ್ಕೊಡ್ಬೇಕನ್ನ ನಾನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿಷಿಕಾ ಅಂತ. ನಾನು ಈ ಚಿತ್ರದಲ್ಲಿ ತುಳಸಿ ಪಾತ್ರವನ್ನು ಮಾಡಿದ್ದೇನೆ. ನಂದು ಇದು 5th ಮೂವಿ. ಇದರಲ್ಲಿ ನಂದು ತುಂಬಾ ಚಾಲೆಂಜಿಂಗ್ ಆಗಿತ್ತು, ಯಾಕಂದ್ರೆ ನಂದು ಕುರುಡಿ ಪಾತ್ರ ಮಾಡಿದ್ದೇನೆ. ನನಗೆ ಚಾನ್ಸ್ ಕೊಟ್ಟಂತ ಡೈರೆಕ್ಟರ್ ಸೊಲೊಮನ್ ಸರ್ ಆಗ್ಲಿ, ಹಾಗೂ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂತ ಚಾಂದಿನಿ ಅಕ್ಕ, ಆಮೇಲೆ ಲಕ್ಷ್ಮಣ್ ಸರ್ ಮತ್ತೆ ಸುನಿಲ್ ಸರ್ ತುಂಬಾ ಸಪೋರ್ಟಿವ್ ಆಗಿದ್ರು. ನನ್ಗೆ ಎಲ್ರು ತುಂಬಾ ಸಪೋರ್ಟಿವ್ ಆಗಿದ್ರು. ಹಾಗೆ ನನ್ಗೆ ತುಂಬಾ ಎಂಕರೇಜ್ ಮಾಡ್ತಿದ್ರು. ನಂಗೆ ಚಾಲೆಂಜಿಂಗ್ ಆದ್ರೂ ತುಂಬಾ ಎಂಕರೇಜ್ ಮಾಡ್ತಿದ್ರು. ಹಾಗೆ ಇಲ್ಲ, ನಂಗೆ ಏನು ಕಷ್ಟ ಆಗ್ಲಿಲ್ಲ. ಬಿಕಾಸ್ ಎಲ್ರು ನಂಗೆ ತುಂಬಾ ಸಪೋರ್ಟಿವ್ ಆಗಿ ಹೇಳ್ಕೊಡ್ತಿದ್ರು. ತುಂಬಾ ಇಷ್ಟ ಆಯ್ತು ನನ್ಗೆ ಈ ಪಾತ್ರ. ನಂದು 10 days ಇದೆ ಅಂತ ಹೇಳಿದ್ರು. ಏನಿಲ್ಲ, ಅವ್ರು ಹೇಳಿದ್ರು. ಬಟ್ ತುಂಬಾ ಚೆನ್ನಾಗಿತ್ತು ನನ್ಗೆ ಇದು. ನಂದು ಇದು ಡಿಟೆಕ್ಟಿವ್ ತೀಕ್ಷ್ಣ, ಪ್ರಿಯಾಂಕಾ ಉಪೇಂದ್ರ ಅವ್ರ ಚೈಲ್ಡ್ಹುಡ್ ಕ್ಯಾರೆಕ್ಟ್ರು. ಹಾಗೆ ನನ್ನ ಕನಸು ಅಂತ. ನಾನು ಸಾವಿತ್ರಿ, ವಯಸ್ಸು 23. ಆಮೇಲೆ ಋಣ, ಇಟ್ಸ್ ಮೈ ಬಿಗಿನಿಂಗ್ ಅಂತ. ಥ್ಯಾಂಕ್ ಯು. ನನ್ನ ಮಗಳು ತ್ರಿಷಿಕಾ MG ಅಂತ. ನಾವು ಮೂಲತಃ ಹಾವೇರಿ ಜಿಲ್ಲೆಯ ಬ್ಯಾಡಗಿಯವರು. ಅಲ್ಲಿಂದ ನಮ್ಮನ್ನ ಕರೆಸಿ ಈ ಪಾತ್ರವನ್ನ ನನ್ನ ಮಗಳ ಕೈಯಿಂದಾನೇ ಮಾಡಿಸಿದ್ದಾರೆ ಸೊಲೊಮನ್ ಸರ್ ಅವರು. ಆಕ್ಚುಲಿ ಫಸ್ಟ್ ನಾನು ಅವರಿಗೆ ಸೊಲೊಮನ್ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬೇರೆ ಮಕ್ಕಳಿಗೆ ಅವಕಾಶ ಇತ್ತು, ಆದ್ರೆ
ಹಾವೇರಿಯಿಂದಾನೆ ಬ್ಯಾಡ್ಗಿಯಿಂದಾನೆ ಕರೆಸ್ಬಿಟ್ಟು ಅವರು ಮಾಡಿಸಿದ್ದಾರೆ ಅಂತಂದ್ರೆ ಅದು ನನ್ನ ಮಗಳ ಒಂದು ಅದೃಷ್ಟ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆ ತುಂಬಾ ಸಪೋರ್ಟ್ ಮಾಡಿದವರು ಲಕ್ಷ್ಮಣ್ ಸರ್ ಮತ್ತೆ ಸುನಿಲ್ ಸರ್. ಸರ್ ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ಮೂವಿ ಬಂದು ತೊಟ್ಟಿ ಮನೆ ಅಂತ ಹೇಳ್ಬಿಟ್ಟು ಅಲ್ಲಿ ಇತ್ತು. 12 ದಿನ ನಮ್ಮನ್ನ ಹೇಗ್ ನೋಡ್ಕೊಂಡ್ರು ಅಂತಂದ್ರೆ ನಾವು ಬೇರೆ ಮನೆಯಲ್ಲಿಲ್ಲ, ನಮ್ಮ ಮನೆಯಲ್ಲೇ ಇದೀವಿ ಏನೋ ಅನ್ನೋ ತರ. ಯಾಕಂದ್ರೆ ನಾವು ಬ್ಯಾಡಗಿಯಿಂದ ಬಂದಿದ್ವಿ, ಇಲ್ಲಿ ಹೇಗಿರುತ್ತೆ ಏನೋ ಅನ್ನೋ ಭಯನೂ ಇತ್ತು. ಆದ್ರೆ ಶೂಟಿಂಗ್ ಅಲ್ಲಿ ನಾವು ಸ್ವಂತ ಮನೆಯಲ್ಲೇ ಇದೀವಿ, ಇವರೆಲ್ಲ ನಮ್ಮ ಒಂದು ಒಳ್ಳೆ ಫ್ಯಾಮಿಲಿನೇ ಆಗ್ಬಿಟ್ಟಿದ್ರು. ಅಷ್ಟು ತುಂಬಾ ಚೆನ್ನಾಗಿ ನಮ್ಮನ್ನ ಇಲ್ಲಿ ನೋಡ್ಕೊಂಡ್ರು. ನಮ್ಮ ಮಗಳಿಗೆ ಇದು ಕುರುಡಿ ಪಾತ್ರ, ಇದು ಫಸ್ಟ್ ಟೈಮ್. ಆದ್ರೆ ಅವಳಿಗೆ ಕುರುಡಿ ಪಾತ್ರ ಹೇಗ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಚಾಂದಿನಿ ಅವರಾಗಿರ್ಬೋದು ಮತ್ತೆ ಸುನಿಲ್ ಸರ್ ಇವರೆಲ್ಲ ನಮ್ಮ ಮಗಳಿಗೆ ಹೇಳ್ಕೊಡ್ತಾ ಇದ್ರು. ಅವಳು ಇಲ್ಲಿ ಆಕ್ಟಿಂಗ್ ಮಾಡೋದಕ್ಕಿಂತ ಜಾಸ್ತಿ ಅವ್ರ ಜೊತೆ ಆಟನೇ ಆಡ್ಬಿಟ್ಟಿದ್ದಾಳೆ ಹೇಳ್ಬೇಕು ಅಂತಂದ್ರೆ. ಬರೀ ಫನ್ನಿ ಆಗಿರೋದು, ಆಟ ಆಡೋದು, ಶೂಟಿಂಗ್ ಬಂದಾಗ ಮತ್ತೆ ಆಕ್ಷನ್ ಅಂದ ತಕ್ಷಣ ಮತ್ತೆ ಅವಳು ಏನ್ ಮಾಡ್ತಿದ್ಲು, ನಾರ್ಮಲ್ ಆಗಿ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ಲು. ಇದು ಒಂದು ಏನಪ್ಪಾ ಅಂತಂದ್ರೆ ಜಾತಿ ಪದ್ಧತಿ ಬಗ್ಗೆ ಇರ್ತಕ್ಕಂತಹ ಒಂದು ಮೂವಿ ಆಗಿದೆ. ಇದು ಸಾಮಾಜಿಕ ಸಂದೇಶವನ್ನ ಸಾರ್ತಕ್ಕಂತಹದ್ದು. ಯಾಕಂದ್ರೆ ಹಿಂದೆ ಹೇಗಿತ್ತು, ಹಿಂದಿನ ಕಾಲದಲ್ಲಿ ಹೇಗಿತ್ತು, ಮತ್ತೆ ಈಗ ಸಮಾಜದಲ್ಲಿ ಏನ್ ಬದಲಾವಣೆ ಆಗಿದೆ, ನಾವೆಲ್ಲ ಜನರು ಹೇಗ್ ಬದಲಾವಣೆ ಆಗ್ಬೇಕು, ಇದನ್ನ ಹೇಳ್ತಕ್ಕಂಥದ್ದನ್ನ ಈ ಮೂವಿಯಲ್ಲಿ ಹೊರಟಿದ್ದಾರೆ. ಈ ಋಣವನ್ನ ತೀರಿಸೋಣ ಅಂತ ಅವ್ರು ಇಲ್ಲಿ ಪೋಸ್ಟ್ ಹಾಕಿದ್ದಾರೆ. ಆದ್ರೆ ಋಣ ನಾನು ನನ್ನ ಮಗಳು ತೀರ್ಸೋದಿಕ್ ಆಗಲ್ಲ. ಯಾಕಂದ್ರೆ ಋಣ ತೀರಿಸೋಣ ಅದು ಸಾಲಮನ್ ಸರ್ಗೆ. ನಾವು ಈ ಮೂವಿ ನಮ್ಗೆ ನನ್ ಮಗಳಿಗೆ ಇಲ್ಲಿ ಅವಕಾಶವನ್ನ ಕೊಟ್ಟಿದಾರಲ್ವಾ, ನಾವ್ ಯಾವತ್ತಿದ್ರುನು ಈ ಮೂವಿಯಿಂದ ಆ ಋಣವನ್ನ ತೀರ್ಸಕ್ ಆಗಲ್ಲ ಸಾಲಮನ್ ಸರ್ ಅಂತ ನಾ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮೂವಿ 100 ದಿನ ಓಡ್ಲಿ, ಆಮೇಲೆ ಎಲ್ರು ಬಂದು ಥಿಯೇಟರ್ ಅಲ್ಲಿ ಈ ಮೂವಿನ ನೋಡ್ರಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ನನ್ ಮಗಳಿಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಋಣ ಚಿತ್ರ ತಂಡದ ವತಿಯಿಂದ ಸಮಸ್ತ ನಾಡಿನ ಜನತೆಗೆ 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಈ ಋಣ ಸಿನಿಮಾ ಏನಿದೆ, ಬಹಳ ಪ್ರೀತಿಯಿಂದ, ಬಹಳ ಶ್ರಮ ಪಟ್ಟು, ಬಹಳ ಕಾಳಜಿಯಿಂದ ಮಾಡಿರುವಂತಹ ಸಿನಿಮಾ. ಸಾಲೋಮನ್ ಸರ್ ಬಹಳ ವರ್ಷಗಳಿಂದ ಈ ಒಂದು ಕಥೆಯನ್ನ ಇಟ್ಕೊಂಡು ಸುಮಾರು ಅದೆಷ್ಟು ಸಾವಿರ ನಾಟಕಗಳನ್ನ ಮಾಡಿದಾರೋ ಈ ಕತೆ ಇಟ್ಕೊಂಡು ಗೊತ್ತಿಲ್ಲ. ನಮಗ್ ಗೊತ್ತಿರೋ ಪ್ರಕಾರ 2-3 ಸಾವಿರ ಸ್ಟೇಜ್ ಶೋನೇ ಮಾಡಿದಾರಂತೆ ಈ ಕಥೆ ಇಟ್ಕೊಂಡು. ಸೊ ಇಂಥದ್ದೊಂದು ಕಥೆನ ಅವರು ಸಿನಿಮಾ ಮಾಡ್ಬೇಕು ಅನ್ಕೊಂಡು ಬಹಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಋಣ ಕೂಡ ಬಂದಿರ್ಲಿಲ್ಲ. ಬಟ್ ಇತ್ತೀಚೆಗೆ ಒಂದೊಳ್ಳೆ ಚಿತ್ರತಂಡ ಸಿಕ್ತು, ಅವ್ರಿಗೂ ಒಂದೊಳ್ಳೆ ಹೋಪ್ ಬಂತು ಈ ಕಥೆನ ಇದು ಸರಿಯಾದ ಸಮಯ ನಾವು ಸಿನಿಮಾ ಮಾಡೋದಿಕ್ಕೆ ಅಂತ. ಸೊ ಹಾಗಾಗಿ ಋಣ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮ ಕಲಾವಿದರು, ತಂತ್ರಜ್ಞರು, ಪ್ರತಿಯೊಬ್ರು, ಮತ್ತು ನಾವ್ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದೀವಿ ಪ್ರತಿಯೊಂದು ಪ್ರದೇಶದ ಜನಗಳು ಎಲ್ರೂ ನಮ್ಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಇದ್ರ ಹೊರತುಪಡಿಸಿ ನಮ್ಗೆ ನಮ್ಮ ಸಾಲೋಮನ್ ಸರ್ ಅವರ ಸ್ನೇಹಿತರುಗಳು ಎಲ್ಲರೂ ತುಂಬಾ ಕೈ ಜೋಡಿಸಿ ಉತ್ಸಾಹನ ತುಂಬಿ ಪ್ರತಿ ಹಂತದಲ್ಲೂ ನಮ್ಗೆ ಜೊತೆಯಾಗಿ ನಿಂತು ಈ ಒಂದು ಋಣ ಸಿನಿಮಾನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿದ್ರು. ಅವ್ರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸಂಸ್ಥೆ ವತಿಯಿಂದ, ಋಣ ಸಿನಿಮಾದ ತಂಡದ ವತಿಯಿಂದ, ನಿರ್ದೇಶಕರಾದ ಸಾಲೋಮನ್ ಸರ್ ಅವ್ರ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಒಂದು ಕೌಟುಂಬಿಕ ಸಿನಿಮಾ. ಕಥೆನ ನಾನು ಹೇಳೋದಿಕ್ಕಾಗಲ್ಲ, ಬಟ್ ಇದೊಂದು ಪೂರ್ಣ ಪ್ರಮಾಣದ ಕುಟುಂಬದ ಸಂಬಂಧಗಳು, ಮೌಲ್ಯತೆಗಳು, ಒಂದು ಜಾತಿ ಪದ್ಧತಿ ಅಂತ ಬೇರೆ ಸಿನಿಮಾದಲ್ಲೆಲ್ಲ ಹೊಡೆದಾಟ ಬಡ್ದಾಟಗಳಿರ್ತವೆ, ನಮ್ಮ ಸಿನಿಮಾದಲ್ಲಿ ಆ ಥರ ಇಲ್ಲ ಇದೆ. ಆದ್ರೆ ಅದನ್ನ ಒಂದು ಮೆಚ್ಯೂರ್ಡ್ ಆಗಿ ನಿರ್ದೇಶಕರು ತೋರಿಸಿದ್ದಾರೆ ತೆರೆ ಮೇಲೆ. ಸೊ ಸಿನಿಮಾ ಬಗ್ಗೆ ಏನ್ ಹೇಳ್ಬೇಕು, ಒಳ್ಳೊಳ್ಳೆ ಕಲಾವಿದರುಗಳು ಅಭಿನಯಿಸಿದ್ದಾರೆ. ಇದು ರಾಮಾರಾವ್ ಸರ್ ಒಂದು ಮುಖ್ಯ ಭೂಮಿಕೆನಲ್ಲಿ ಮಾಡಿದ್ದಾರೆ, ದೊಮ್ಮರ್ ಕೃಷ್ಣ ಸರ್ ಅವರು ಒಂದು ಮುಖ್ಯ ಭೂಮಿಕೆನಲ್ಲಿ ಮಾಡಿದ್ದಾರೆ, ಮತ್ತೆ ಶಾರದಾ ಮೇಡಮು, ತ್ರಿಷಿಕಾ ಅಂತ ಮಗು ಒಳ್ಳೆ ಪಾತ್ರ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ DOPನೇ ಹೀರೋ. ಸೊ ಅವರು ತೆರೆ ಹಿಂದೆ ತೆರೆ ಮುಂದೆ ಅವರು ಕೂಡ ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ. ಸೊ ನಮ್ಮ ಲಕ್ಷ್ಮಣ್ ಅವರು ತುಂಬಾ ಅದ್ಭುತವಾದಂತ ಪಾತ್ರ ವಹಿಸಿದ್ದಾರೆ. ಆಮೇಲೆ ತೀರ್ಥ ಅಂತ ಆ ಮಗುನು ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ, ಹೀರೋ ತಂಗಿ ಪಾತ್ರ ಮಾಡಿದ್ದಾರೆ. ಭರತ್ ಅಂತ
ಹೀಗೆ ಹೇಳ್ತಾ ಹೋದ್ರೆ ಮಾಡಿರುವಂತ ಅಷ್ಟು ಪಾತ್ರಗಳು, ಆ ಪಾತ್ರಗಳನ್ನ ನಿಭಾಯಿಸಿದಂತ ಅಷ್ಟು ಕಲಾವಿದ್ರು ಬಹಳ ಮೆಚ್ಯೂರ್ಡ್ ಆಗಿ ತೆರೆ ಮುಂದೆ ಅವ್ರನ್ನ ಅವರು ಏನು ತೋರ್ಪಡಿಸ್ಕೊಂಡಿರೋದು ಬಹಳ ಅದ್ಭುತ. ಸೊ ನಿರ್ದೇಶಕರು ಏನ್ ಅನ್ಕೊಂಡಿದ್ರು ಅದನ್ನ ಅವರು ತೆರೆ ಮುಂದೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ ಮುಂದೆ ಇದು ಏನೋ ಜನತೆಗೆ ಬಿಟ್ಟಿದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಈ ರಾಜ್ಯೋತ್ಸವದ ಸಂದರ್ಭವಾಗಿ ಮೊದಲನೇ ಒಂದು ಪೋಸ್ಟರ್ನ ನಾವು ಬಿಡುಗಡೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಒಂದೊಳ್ಳೆ ನಮ್ಗೆ ನೆನಪು, ಒಂದೊಳ್ಳೆ ಸಂಭ್ರಮ ಬೇಕು, ನಮ್ಗೊಂದು ಮೆಮೊರಿ ಬೇಕು. ಯಾವಾಗ್ಲೂ ಈ ಸಿನಿಮಾ ಫಸ್ಟ್ ಯಾವ ತರ ನಾವು ಶುರು ಮಾಡಿದ್ವಿ, ಪ್ರಮೋಷನ್ ಆಕ್ಟಿವಿಟೀಸ್ ಆಗ್ಲಿ, ಒಂದು ಪೋಸ್ಟರ್ದಾಗ್ಲಿ ಅಂದಾಗ ರಾಜ್ಯೋತ್ಸವ ಅನ್ನೋದು ಇಡೀ ರಾಜ್ಯಕ್ಕೆ ಉತ್ಸವ. ಸೊ ನಮ್ಮ ಋಣ ಚಿತ್ರ ತಂಡಕ್ಕೂ ಒಂದು ಉತ್ಸವ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಮೊದಲನೇ ಪೋಸ್ಟರ್ನ ಬಿಡುಗಡೆ ಮಾಡಿದೀವಿ. ಇದನ್ನ ಎಲ್ರೂ ನೋಡ್ಬೇಕು. ಒಂದು ಹೊಸ ತಂಡ ಹಳೆ ಬೇರಿನೊಟ್ಟಿಗೆ ನಿಮ್ ಮುಂದೆ ಬರ್ತಾ ಇದೀವಿ. ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ದಯವಿಟ್ಟು ಇದನ್ನ ಶೇರ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಮುಖ್ಯವಾಗಿ ಭಾವನೆಗಳ ಜೊತೆ ಒಂದು ಬೆಸುಗೆಯನ್ನ ಇಟ್ಕೊಂಡಂತ ಸಿನಿಮಾ. ಪ್ರತಿ ಕುಟುಂಬದಲ್ಲೂ ಭಾವನೆ ಅನ್ನೋದು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ತಂದೆ, ತಾಯಿ, ಅಣ್ಣ, ತಮ್ಮ, ಸ್ನೇಹಿತರುಗಳು, ಪ್ರೀತಿ, ಪ್ರತಿ ಒಂದು ವಿಷಯನೂ ಒಂದು ಭಾವನೆ, ಅದ್ರೊಟ್ಟಿಗೆ ಅದೇ ಮೂಲ ಅಲ್ವಾ. ಸೊ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಹೆಂಡಿದ್ದಾರೆ ನಿರ್ದೇಶಕರು. ಸೊ ನಾವೇನ್ ಅನ್ಕೊಂಡಿದೀವಿ ಅದು ಬಂದಿದೆ. ಮತ್ತು ಇದು ರಿಲೀಸ್ ಅಂತ ಅಂದ್ರೆ ನಾವು ಪ್ಲಾನ್ ಮಾಡ್ಕೊಂತ ಇದೀವಿ ಸರ್. ಯಾಕೆಂದ್ರೆ ಇದು ತುಂಬಾ ಒಂದು ಏನು CM ಅವ್ರನ್ನೆಲ್ಲ ಕರೆಸಿ, ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆಸಿ ಅವ್ರಿಗೂ ಒಂದು ಶೋ ತೋರಿಸ್ಬೇಕು. ಮತ್ತೆ ಚಿತ್ರರಂಗದ ಒಳ್ಳೊಳ್ಳೆ ಗಣ್ಯರ್ನೆಲ್ಲ ಕರೆಸಿ ಒಂದು ಪ್ರೀಮಿಯರ್ ಶೋ ಎಲ್ಲ ಮಾಡಿ ಅವರ ರಿವ್ಯೂಗಳನ್ನೆಲ್ಲ ತಗೊಳ್ಳೋಣ ಅನ್ನೋ ಬೇರೆ ಬೇರೆ ಪ್ಲಾನ್ಸ್ ಇದಾವೆ. ಸೊ ಮುಂದಿನ ವರ್ಷ ತೆರೆ ಮೇಲೆ ಖಂಡಿತ ಬರುತ್ತೆ. ಬಂದಿದೆ ಸರ್. ನಾವು ಚಿತ್ರೀಕರಣದಲ್ಲಿ ಯಾವುದೇ ರೀತಿ ಏನು ಕಾಂಪ್ರಮೈಸ್ ಆಗಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. 35 ದಿನ 40 ದಿನ ಅಂತೂ ಮಾಡಿದೀವಿ. ಟಾಕಿ ಪೋರ್ಷನ್ನೇ ನಮಗೆ 36 ದಿನ ಬಂದಿರಬೇಕು. ಸೊ ಸಾಂಗು ಇವೆಲ್ಲ 70ನೇ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಚಿತ್ರದ ಏನು ಈ ಅದ್ದೂರಿಯ ಆರಂಭ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕನಸು ಕಂಡಂಥ ಈ ಚಿತ್ರತಂಡಕ್ಕೆ ನನ್ನ ಅಭಿನಂದನೆಗಳು. ವಿಶೇಷವಾಗಿ ಈ ಚಿತ್ರದ ಬಗ್ಗೆ ಒಂದು ವಿಚಾರ ಹೇಳೋದೇನೆಂದರೆ, ಈ ಶ್ರೇಣೀಕೃತ ಸಮಾಜದ ನೈಜ ಚಿತ್ರಣವನ್ನು ನಿರ್ದೇಶಕರು ಎಳೆ ಎಳೆಯಾಗಿ ಬಿಡಿಸಿದ್ದಾರೆ. ಈ ನೈಜ ಚಿತ್ರ, ಈ ನೈಜ ಕತೆ ಇಂದಿಗೂ ಮುಂದಕ್ಕೂ ಸಹ ಒಂದು ಋಣವಾಗಿ ಈ ಸಮಾಜದಲ್ಲಿ ಉಳಿಯುತ್ತೆ. ಈ ಋಣದ ಚಿತ್ರದ ಮೂಲಕ ಸಮಾಜದ ಬದಲಾವಣೆಗೆ ಒಂದು ಸಂದೇಶವನ್ನು ನಿರ್ದೇಶಕರು ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಈ ಚಿತ್ರ ಈ ಸಮಾಜದ ಬದಲಾವಣೆ ಆಗಲ್ಲ. ಈ ಸಮಾಜ, ಶ್ರೇಣೀಕೃತ ಸಮಾಜ ಯಾವತ್ತೂ ಆಗೋದಿಲ್ಲ. ಬದಲಾವಣೆಯ ಪ್ರಯತ್ನದಲ್ಲಿ ಒಂದು ಹೆಜ್ಜೆಯನ್ನ ಈ ಚಿತ್ರದ ನಿರ್ದೇಶಕರು ಇಟ್ಟಿದ್ದಾರೆ, ಈ ಚಿತ್ರದ ತಂಡ ಇಟ್ಟಿದೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನಾದರೂ ಭಾವಿಸ್ಕೊಳ್ತಾ ಇದ್ದೇನೆ. ಹಾಗೂ ಈ ಚಿತ್ರದಲ್ಲಿ ಚಿತ್ರಗೀತೆಗಳು ಸಹ ಭಾಳ ಸೊಗಸಾಗಿ ಬಂದಿದೆ. ಹಾಗೂ ಚಿತ್ರದ ಸನ್ನಿವೇಶಗಳು, ಸೀನರಿ ಅಂತ ಏನು ಹೇಳ್ತಿದ್ದೀವಿ, ಭಾಳ ಚಿತ್ರೀಕರಣ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಾವು ಭಾವಿಸಿದ್ದೇವೆ. ಮುಂದೆ ಜನ ಈ ಚಿತ್ರವನ್ನು ನೋಡಿ ಆನಂದಿಸಿ ಇದನ್ನು ಯಶಸ್ವಿಗೊಳಿಸಬೇಕು. ಇದಕ್ಕೆ ರಾಷ್ಟ್ರಪತಿ ಬರೋ ಸನ್ನಿವೇಶದಲ್ಲಿ ತಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಾನು ಚಿತ್ರದ ತಂಡದ ಪರವಾಗಿ ಹಾರೈಸ್ತಿದ್ದೇನೆ. ಶುಭಕಾಮನೆಗಳನ್ನು ಕೋರ್ತಾ ಇದ್ದೇನೆ. ಜೈ ಕರ್ನಾಟಕ. ನಾನು ಆನಂದ್ ಮೂರ್ತಿ ಅಂತೇಳಿ, ಸಮಾಜ ಸೇವಕರು. ನಮಸ್ಕಾರ, ನನ್ನ ಹೆಸರು ಭರತ್ ಕುಮಾರ್ ಅಂತ. ಇದು ನನ್ನ ಫಸ್ಟ್ ಮೂವಿ ಋಣ ಅಂತ. ಈ ಮೂವಿಯಲ್ಲಿ ಚಾನ್ಸ್ ಕೊಟ್ಟಿರೋಂಥ ಸಾಲಮನ್ ಸರ್ಗೆ ಅಂಡ್ ಸ್ಪೆಷಲ್ ಆಗಿ ನಮ್ ಸುನಿಲ್ ಸರ್ಗೆ, ಲಕ್ಷ್ಮಣ್ ಸರ್ ಅವ್ರಿಗೆ ಎಲ್ಲ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಯಾಕಂದ್ರೆ ಒಂದು ಫ್ಯೂ ಇಯರ್ಸ್ ಇಂದ ನಾನು ಟ್ರೈ ಮಾಡ್ತಿದ್ದೆ ಚಾನ್ಸಸ್ಗೋಸ್ಕರ ಅಂತ, ಬಟ್ ಎಲ್ಲೋ ಅಷ್ಟು ಈಸಿಯಾಗಿ ಸಿಗ್ತಿರ್ಲಿಲ್ಲ. ಎಲ್ಲೋ ಗುರ್ತಿಸಿ ನಮ್ ಸುನಿಲ್ ಸರ್ ನನ್ನ ನಂಬಿ ಚಾನ್ಸ್ ಕೊಟ್ಟಿದ್ದಾರೆ. ಏನೋ ನನ್ಗಾದಷ್ಟು ಟ್ರೈ ಮಾಡಿ ಸ್ವಲ್ಪ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಸೊ ನಂದು ಹೀರೋ ತಮ್ಮನ್ ಪಾತ್ರ ಚಂದ್ರು ಅಂತ, ಕ್ಯಾರೆಕ್ಟರ್ ನೇಮ್ ಚಂದ್ರು. ಸೊ ತುಂಬಾ ಚೆನ್ನಾಗಿ ಬಂದಿದೆ, ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಮೂವಿನೂ ಅಷ್ಟೇ ಓವರ್ ಆಲ್ ಆಗಿ ತುಂಬಾ ಎಮೋಷನ್ ಕ್ಯಾರಿ ಮಾಡುವಂತ ಮೂವಿ ಇದು. ಸೊ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ಬೋದು, ಹ್ಯಾಪಿ ಆಗಿರ್ಬೋದು. ತುಂಬಾ ಚೆನ್ನಾಗಿದೆ, ಮೂವಿನೂ ತುಂಬಾ ಚೆನ್ನಾಗಿ ಬಂದಿದೆ. ಸಾಲಮನ್ ಸರ್ ಏನು ಐಡಿಯಾ ಇಟ್ಕೊಂಡಿದ್ರು ಮೈಂಡ್ ಅಲ್ಲಿ, ಸೊ ಅದೇ ತರ ಬರ್ಬೇಕು ಅಂತ ಅವರು ಕಷ್ಟಪಟ್ಟಿದ್ದಾರೆ. ಪ್ಲಸ್ ನಮ್
ಸುನಿಲ್ ಸರ್ ಅಷ್ಟೇ DOP ಆಗಿ ಮತ್ತೆ ಮೈನ್ ಲೀಡ್ ಆಗು ಅವರು ಕಷ್ಟಪಟ್ಟಿದ್ರು. ಅವ್ರು ಮೈನ್ ಲೀಡ್ ಮಾಡ್ಬೇಕಾದ್ರೆಲ್ಲ ನಮ್ ಬ್ರದರ್ ಮನೋಹರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರು ಒನ್ ಆಫ್ ದ DOP, ಅವರು ಸೆಕೆಂಡ್ DOP. ಸೊ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಎಲ್ರು ಅಷ್ಟೇ, ಎಲ್ರು ತುಂಬಾ ಕಷ್ಟಪಟ್ಟಿದೀವಿ, ತುಂಬಾ ಚೆನ್ನಾಗಿ ಮಾಡಿದೀವಿ, ಚೆನ್ನಾಗಿ ಬಂದಿದೆ ಅಂತ ನಾವು ಅನ್ಕೊಂಡಿದೀವಿ. ಇನ್ನು ಏನಿದ್ರು ಜನ ಏನ್ ಹೇಳ್ತಾರೆ ಅದ್ರ ಮೇಲೆ ಅಷ್ಟೇ. ಶ್ರೀನಿವಾಸ್ ಅಂತ ಜಯಂತಿ ಸಂಸ್ಥೆಯಲ್ಲಿ ನಾನು ಕಾನೂನು ಸಲಹೆಗಾರಾಗಿದ್ದೀನಿ. ನಮ್ಮ ಸೋಲಮನ್ ಅವ್ರನ್ನ ನಾನು ಸುಮಾರು 15-20 ವರ್ಷದಿಂದ ಬಂದೆ. 26 ವರ್ಷದಿಂದ ಅವರ ಮನಸ್ಸಿನ ಕಲ್ಪನೆ ಏನಿದೆ ಅಂತಂದರೆ, ಈ ಸಮಾಜದ ಕಟ್ಟುಪಾಡುಗಳು ಏನಿದೆ, ಸಮಾಜ ಬದಲಾವಣೆ ಆಗಬೇಕಾದ್ರೆ ಏನೆಲ್ಲ ನಾವು ಒಂದು ಸಂದೇಶದ ರವಾನೆ ಮಾಡ್ತಕ್ಕಂಥ ಒಂದು ಸಿನಿಮಾ ಕೊಡಬೇಕು. ಹಾಗಾಗಿ ಅವರು ಸುಮಾರು ವರ್ಷಗಳ ನನ್ನ ಹತ್ರ ಚರ್ಚೆ ಮಾಡ್ತಾ ಇದ್ರು. ಅವರು ಇತ್ತೀಚೆಗೆ ಈ ಋಣ ಒಂದು ಸಿನಿಮಾದಲ್ಲಿ ಅವರ ಎಲ್ಲ ಕಲ್ಪನೆಗಳನ್ನು ಈ ಚಿತ್ರದಲ್ಲಿ ಮೂಡಿಸಿದ್ದಾರೆ. ಅವರು ಒಂದೊಂದು ಪಾತ್ರವೂ ಕೂಡ ಅವರು ಕುಲಂಕುಷವಾಗಿ ಹೆಕ್ಕಿ ಹೆತ್ತದಂಗೆ, ಏನು ಒಂದೊಂದು ಮುತ್ತುಗಳಿದ್ದಂಗೆ ಆ ಪಾತ್ರಗಳನ್ನ ಆ ಪಾತ್ರದಲ್ಲಿ ಜೀವಂತಿಕೆಯನ್ನು ಅವರು ತಂದು ಕೊಟ್ಟಿದ್ದಾರೆ. ಒಂದೊಂದು ಪಾತ್ರವರ್ಗದಲ್ಲಿ ಹಾಡುಗಳಿರ್ಬೋದು, ಸನ್ನಿವೇಶ ಇರ್ಬೋದು, ಪಾತ್ರವರ್ಗದ ಪರಿಚಯಗಳಿರ್ಬೋದು, ಆ ಸಂದೇಶ ಕೊಡ್ತಕ್ಕಂಥ ಒಂದು ಆ ಸಂದರ್ಭಗಳಿರ್ಬೋದು. ಸೊ ಮುಂದಿನ ಜನಾಂಗಕ್ಕೆ, ಅದು ಮುಂದಿನ ಒಂದು ಪೀಳಿಗೆಗೆ ಇದು ಒಳ್ಳೆ ಸಂದೇಶವಾಗಿ ಈ ಸಿನಿಮಾ ಕೊಡುತ್ತೆ. ಸಮಾಜದ ರೀತಿ ರಿವಾಜು ಕಟ್ಟುಪಾಡುಗಳು ಏನಿದೆಯೋ ಅದು ಮುಂದೆ ಇರಬಾರ್ದು. ಅದು ಯಾವತ್ತೂ ಒಂದಿನ ಅದು ತಡೆಗೋಡೆ ಆಗಿ ಸಮಾಜ ನಿಂತ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ಸಂದೇಶದೊಂದಿಗೆ ಈ ಚಿತ್ರನ ನಿರ್ಮಾಣ ಮಾಡಿದ್ದಾರೆ. ಈ ಎಲ್ಲ ಪಾತ್ರವರ್ಗದವರು, ಟೆಕ್ನಿಷಿಯನ್ಸು ಮತ್ತೆ ಎಲ್ಲರೂ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಮೇಡಮ್ ಅವರಂತೂ ಅದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಟ್ಟಿದ್ದಾರೆ, ಜಯಲಕ್ಷ್ಮಿ ಆನಂದ್ ಅವರು. ಹಾಗಾಗಿ ಇನ್ನಿತರ ಪರೋಕ್ಷವಾಗಿ ಅಥವಾ ಎದುರುಗಡೆ ನಿಂತ್ಕೊಂಡಿರ್ತಕ್ಕಂಥ ಎಷ್ಟೋ ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರ ಸಲಹೆ ಸೂಚನೆ ಎಲ್ಲವನ್ನು ಸಹಕಾರದಿಂದ ಇವತ್ತು ಸಾಲಮನ್ ಅವರು ಈ ಋಣ ಅನ್ನೋ ಸಿನಿಮಾನ ತಮ್ಮ ಮುಂದೆ ಇಟ್ಟಿದ್ದಾರೆ. ಸಮಾಜ ಅದನ್ನು ತಮ್ಮ ಮುಖ್ಯ ಪಾತ್ರ ಏನು ಅಂತಂದ್ರೆ, ಸಮಾಜದ ಒಂದು ಸಣ್ಣ ಪಾತ್ರ ಕೂಡ ಒಂದು ದೊಡ್ಡ ಪಾತ್ರವಾಗಿ ಹಿಮಾಲಯಕ್ಕೆ ಬೆಳೆಸ್ತಕ್ಕಂಥ ಒಂದು ಶಕ್ತಿ ಈ ನಮ್ಮ ಮೀಡಿಯಾಗಿದೆ. ದಯಮಾಡಿ ಅದನ್ನ ಒಂದೊಂದು ಪಾತ್ರಗಳ ಪರಿಚಯ, ಅದು ಸಂದೇಶ ಏನಕ್ಕೋಸ್ಕರ ಈ ಸಮಾಜದಲ್ಲಿ ಈ ರೀತಿಯಲ್ಲಿ ಆಗ್ತಾ ಇದೆ, ಮುಂದೆ ಅದು ಇರಬಾರ್ದು. ಏನ್ ಹೇಳ್ತಾರೆ, ಅದನ್ನ ಭೇದ ಭಾವ, ಸಾಮರಸ್ಯ ಮೂಡಬೇಕು, ಎಲ್ಲರೂ ಒಂದಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಸಮಾನರು, ಸಂವಿಧಾನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಹಾಗಾಗಿ ಇದು ಸೈನಿಕತ ಸಮಾಜ ಏನಿದೆಯಾ ಅದು ಬೇಡ ಅನ್ನೋ ರೀತಿಯಲ್ಲಿ ನಿಟ್ಟಿನಲ್ಲಿ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ ನಮ್ಮ ಕುವೆಂಪರು ಹೇಳ್ತಾ ಇದ್ರು ಸಮಪಾಲು ಸಮಪಾಡು ಅಂತ. ಆ ನಿಟ್ಟಿನಲ್ಲಿ ಈ ಋಣ ಒಂದು ಚಿತ್ರ ಸಮಾಜಕ್ಕೆ ಒಂದು ಸಂದೇಶವಾಗಿ ಮಾರ್ಪಡಲಿ. ಹಾಗೂ ಈ ಒಂದು ಋಣಕ್ಕೆ, ಈ ಋಣ ಅನ್ನೋ ಸಿನಿಮಾ ತಂಡದವರಿಗೂ ಒಂದು ಶುಭ ಕೋರುತ್ತಾ, ಮುಂದಿನ ದಿನಗಳಲ್ಲಿ ಇದೊಂದು ಅವಾರ್ಡ್ ಮೂವಿ ಆಗಿ ಬರಲಿ. ಮತ್ತೆ ಇನ್ನು ಮುಂದೆ ಇಂಥ ಒಂದು ಸಂಸ್ಥೆಯಿಂದ ಒಳ್ಳೊಳ್ಳೆ ಚಿತ್ರಗಳು ನಿರ್ಮಾಣವಾಗಿ ಎಲ್ರಿಗೂ ಶುಭ ಕೋರುತ್ತಾ, ತಮ್ಮ ಒಂದು ಮೀಡಿಯಾದಿಂದ ಇದನ್ನ ಅದ್ಭುತವಾಗಿ ಅದನ್ನ ಹೈಲೈಟ್ ಮಾಡಿದ್ರೆ, ಅದು ಒಂದು ಸಮಾಜಕ್ಕೆ ಕಟ್ಟ ಕಡೆಯ ಮನುಷ್ಯನಿಗೂ ಅದು ತಲುಪಿದ್ರೆ, ಅದು ಒಂದು ಋಣ ತಂಡದಕ್ಕೂ ಮತ್ತೆ ಈ ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಒಂದು ಸಂದೇಶ ಕೊಡುವಂತ ಒಂದು ನಿಮ್ಮ ಕೈಯಲ್ಲಿದೆ. ಅದನ್ನು ಮಾಡಿ ಎಲ್ಲ ತಂಡದವರಿಗೂ ಶುಭ ಕಾಮನೆಗಳು ಕೋರುತ್ತಾ, ಸಮಾಜದ ಒಂದು ಕಟ್ಟ ಕಡೆಯ ಜನಗೂ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ನಡೆದಿದೆ. ಸಣ್ಣ ಪ್ರಯತ್ನ, ಅಳಿಲು ಸೇವೆ ಅಂತ ಹೇಳ್ತಾ ಇದ್ವಿ. ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡ್ಲಿಕ್ಕೆ ಈ ಚಿತ್ರ ನಮಗೆ ಒಂದು ದಿಕ್ಸೂಚಿ ಆಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದು. ಚಿಕ್ಕಬಳ್ಳಾಪುರದ ಹತ್ರ ಕತ್ರಗುಪ್ಪೆ ಅಂತ ಒಂದು ಹಳ್ಳಿಯಿಂದ ಬಂದಿದ್ದೀನಿ. ಶ್ರೀನಿಧಿ ಕಂಬೈನ್ಸ್ ಕಡೆಯಿಂದ ಋಣ ಎಂಬ ಚಲನಚಿತ್ರ ಪೋಸ್ಟರ್ ಬಿಡುಗಡೆ ಮಾಡಿದೀವಿ. ಇವತ್ತು ನಾವು ತುಂಬಾ ಫಂಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ಈ ಋಣ ಎಂಬ ಚಿತ್ರದಲ್ಲಿ ನಾನು ಆಕ್ಚುಲಿ ಚಿದಾನಂದ ಎಂಬ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ ಕ್ಯಾರೆಕ್ಟರ್ ಹೇಗಿರುತ್ತಪ್ಪ ಅಂತಂದ್ರೆ, ಒಬ್ಬ ಶಿಕ್ಷಕನ ಕ್ಯಾರೆಕ್ಟರ್. ಅದರಲ್ಲಿ ಒಬ್ಬ ಒಂದು ಕುಟುಂಬದಲ್ಲಿ ಹಿರಿಯ ಮಗ ತಾನು ನಿರ್ವಹಿಸಬೇಕಾದಂತ ಜವಾಬ್ದಾರಿಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ಈ ನನ್ನ ಪಾತ್ರ ಮೂಡಿ ಬಂದಿದೆ. ಆಕ್ಚುಲಿ ಪಾತ್ರ ನಾನು ಪಕ್ಕ ನಿರ್ವಹಿಸ್ತೀನಿ ಅನ್ನೋ ನಂಬಿಕೆ ನನ್ನ ಮೇಲೆ ಇಟ್ಟು ನನಗೆ ಚಾನ್ಸ್ ಕೊಟ್ಟಂತ ಸಾಲಮನ್ ಜಿ ಸರ್, ನಮ್ಮ ಡೈರೆಕ್ಟರ್ಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಸರ್ ತುಂಬಾ ಥ್ಯಾಂಕ್ಸ್ ಸರ್. ಮತ್ತೆ ಹಾಗೆ ನಾನು ಈ ಇನ್ನೊಂದು ವರ್ಗ ಅಂದ್ರೆ ನಮ್ದು ಛಾಯಾಗ್ರಹಣ ಆಗಿ ವರ್ಕ್ ಮಾಡಿದ್ದೀನಿ. ಕ್ಯಾಮ್ರಾ ವರ್ಕ್ ಮಾಡ್ಬೇಕಾದ್ರೆ, ನಾನು ಆಕ್ಟ್ ಮಾಡ್ಬೇಕಾದ್ರೆ ನನ್ನ ಒಂದು
ಕ್ಯಾರೆಕ್ಟರ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಮನೋಹರ್ ಪಾಲು ತುಂಬಾ ಜಾಸ್ತಿ ಇದೆ. ನಂದು ಏನ್ ಪಾಲಿದೆಯೋ ಅದು ಸಮಪಾಲು ಮನೋಹರ್ದಿದೆ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಆ ಚಿತ್ರನ ಪ್ರತಿಯೊಬ್ಬ ಕನ್ನಡಿಗನಾಗ್ಲಿ ಪ್ರತಿಯೊಬ್ಬ ವ್ಯಕ್ತಿ ನೋಡ್ಬೇಕಾದಂತ ಸಿನಿಮಾ. ಯಾಕೆ ಅಂತಂದ್ರೆ ಇದರಲ್ಲಿ ಪ್ರತಿಯೊಂದು ಒಬ್ಬ ಮನುಷ್ಯನ ವ್ಯಕ್ತಿತ್ವ ಆಗ್ಲಿ, ಒಂದು ಅಮೂಲ್ಯವಾದ ಒಂದು ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಕ್ ಹೊರಟಿದ್ದಾರೆ ಈ ನಮ್ಮ ನಿರ್ದೇಶಕರು ಇದರಲ್ಲಿ. ಸೊ ಹಂಗಾಗಿ ಪ್ರತಿಯೊಬ್ರು ನೋಡೋದ್ರಿಂದ ಒಂದು ಫ್ಯಾಮಿಲಿ ಆಗ್ಲಿ, ಆ ಫ್ಯಾಮಿಲಿ ಜೀವನ ಹೇಗ್ ನಡೆಯುತ್ತೆ, ಅವ್ರ ಕಷ್ಟ ಏನು ಸುಖ ಏನು, ಪ್ರತಿಯೊಂದಕ್ಕೂ ದುಡ್ಡೇ ಪರಿಹಾರ ಅಲ್ಲ ಅನ್ನೋದು ಒಂದ್ರ ಬಗ್ಗೆ ಹೇಳಕ್ ಹೊರಟಿದ್ದಾರೆ ನಮ್ಮ ನಿರ್ದೇಶಕರು. ಆಕ್ಚುಲಿ ಆಲ್ಮೋಸ್ಟ್ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗ್ದಿದೆ. ಆಕ್ಚುಲಿ ಡಬ್ಬಿಂಗ್ ಆಗಿದೆ, ಮ್ಯೂಸಿಕ್ ವರ್ಕ್ ನಡೀತಿದೆ. ಇನ್ನೇನು ಅತಿ ಶೀಘ್ರದಲ್ಲೇ ನಾವು ಚಿತ್ರಮಂದಿರಗಳಿಗೆ ಭೇಟಿ ನೀಡಬೇಕು ಅಂತ ಅನ್ಕೊಂತಿದೀವಿ. ದಯವಿಟ್ಟು ಕನ್ನಡ ಚಿತ್ರಗಳನ್ನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ, ಹೊಸ ಕಲಾವಿದರನ್ನ, ಹೊಸ ಟೆಕ್ನಿಷಿಯನ್ಸ್ನ ಎನ್ಕರೇಜ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು.